My friends, you have a joyous day created by the Lord for you today. ನನ್ನ ಸ್ನೇಹಿತನೇ, ಈ ದಿನ ಕರ್ತನಿಂದ ಸೃಷ್ಟಿ ಮಾಡಲ್ಪಟ್ಟಂತ ಆನಂದದ ದಿನವಾಗಿದೆ. We're going to sit and listen to him on what he promises. ಆತನು ಏನು ನಮಗೆ ವಾಗ್ದಾನ ಮಾಡುತ್ತಾನೆ ಎಂದು ನಾವು ಕೂತುಕೊಂಡು ಕೇಳಲಿದ್ದೇವೆ. And let's receive it as per Psalm 16:5. ಕೀರ್ತನೆ 16:5 ಪ್ರಕಾರ ಅದನ್ನು ಹೊಂದಿಕೊಳ್ಳೋಣ. The Lord is my chosen portion and my cup. ನನ್ನ ಪಾಲು ನನ್ನ ಪಾನವು ಯೆಹೋವನೇ ಆಗಿದ್ದಾನೆ. You hold my lot. ನೀನೇ ನನ್ನ ಸ್ವತ್ತನ್ನು ಭದ್ರಗೊಳಿಸುತ್ತಿ. This verse says, God is our portion. ಕರ್ತನೇ ನಮ್ಮ ಪಾಲು ಆಗಿದ್ದಾನೆ ಎಂದು ಈ ವಾಕ್ಯವು ಹೇಳುತ್ತದೆ. In him is our entire lot. ಆತನಲ್ಲಿಯೇ ನಮ್ಮ ಇಡೀ ಸ್ವತ್ತು ಇದೆ. All our entire inheritance that we need to receive for our life is within him. ಆತನಲ್ಲಿಯೇ ನಾವು ಹೊಂದಬೇಕಾದ ಎಲ್ಲ ಸ್ವತ್ತನ್ನು ನಾವು ನೋಡುತ್ತೇವೆ. So choose him first as your portion. ನಿಮ್ಮ ಪಾಲಾಗಿ ಮೊದಲು ಆತನನ್ನೇ ಆರಿಸಿಕೊಳ್ಳಿರಿ. You are my entire portion, Lord. ನೀನೇ ನನ್ನ ಪಾಲು ಆಗಿದ್ದಿ. You are all I will need. ನೀನೊಬ್ಬನೇ ನನಗೆ ಬೇಕು. Everything I need is hidden in you. ನನಗೆ ಬೇಕಾಗಿರುವುದು ನಿನ್ನಲ್ಲಿ ಮರೆಯಾಗಿದೆ. Just like you put important things inside the drive and send it to somebody. ಮಹತ್ವದ ವಿಷಯಗಳು ಡ್ರೈವ್ನಲ್ಲಿ ಇಟ್ಟುಕೊಂಡು ಬೇರೆಯವರಿಗೆ ಕಳಿಸುವ ರೀತಿಯಲ್ಲಿ In order to access that, they have to go through that drive. ಅದು ಹೊಂದಿಕೊಳ್ಳುವುದಕ್ಕಾಗಿ ಅದರ ಮೂಲಕ ಅವರು ಹೋಗಬೇಕು. The Lord is that big thing which contains every good thing that you are looking for. ನೀವು ನೋಡುವಂತ ಎಲ್ಲ ಒಳ್ಳೆ ವಸ್ತುಗಳು ಆತನಲ್ಲಿಯೇ ಇವೆ. My grandfather, Dr. D.G.S. Dinakaran, was chasing after the Lord for the 9 gifts of the Holy Spirit. ನನ್ನ ಅಜ್ಜ ಡಾಕ್ಟರ್ ಡಿ.ಜಿ.ಎಸ್. ದಿನಕರನ್ ಅವರು ಪವಿತ್ರಾತ್ಮನ 9 ವರಗಳಿಗಾಗಿ ಕಾದುಕೊಂಡಿದ್ದರು. He wanted these gifts so that he could minister with power. ಬಲದಿಂದ ಸೇವೆ ಮಾಡುವುದಕ್ಕಾಗಿ ಈ ವರಗಳನ್ನು ಬಯಸಿದರು. Continuously praying for these. ಅದಕ್ಕೋಸ್ಕರ ನಿರಂತರ ಪ್ರಾರ್ಥಿಸುತ್ತಿದ್ದರು. He desired after these. ಅವುಗಳಿಗಾಗಿ ಬಯಸಿದರು. One day the Lord took him before him in a supernatural experience. ಒಂದು ದಿವಸ ಬಹಳ ಆಧ್ಯಾತ್ಮಿಕವಾದ ಅನುಭವವನ್ನು ದೇವರವರಿಗೆ ಕೊಟ್ಟರು. The Holy Spirit took him to the Almighty God. ಪವಿತ್ರಾತ್ಮನು ಸರ್ವಶಕ್ತನಾದ ದೇವರ ಬಳಿಗೆ ಕರೆತಂದನು. Before his throne. ಆತನ ಸಿಂಹಾಸನದ ಮುಂದೆ. It was a glorious presence of God filling that place. ಅಲ್ಲಿ ಮಹಿಮೆ ಉಳ್ಳ ದೇವರ ಪ್ರಸನ್ನತೆಯಿಂದ ಅದು ತುಂಬಲ್ಪಟ್ಟಿತು. More than we can control or express. ನಮ್ಮ ಮನೋಭಾವನೆಗಳನ್ನು ಹತೋಟಿಯಲ್ಲಿ ಇಡುವುದಕ್ಕೆ ಆಗುವುದಿಲ್ಲ. It was overwhelming him. ಅದು ಅದಕ್ಕಿಂತಲೂ ಹೆಚ್ಚಿನದು. And there a sound from the throne of God came. ಆ ದೇವರ ಸಿಂಹಾಸನದಿಂದ ಒಂದು ಧ್ವನಿ ಬಂತು. What do you want? ನಿನಗೆ ಏನು ಬೇಕು? It reverberated. ಅದು ಬಹಳವಾಗಿ ಗುಡುಗಿತ್ತು. It is hard. ಅದು ಹೃದಯ ಮುಟ್ಟಿತ್ತು. He says, till today I can hear that sound. ಇದುವರೆಗೂ ಆ ಧ್ವನಿ ಕೇಳಲಿಲ್ಲ ಎಂದು ಅವರು ಹೇಳುತ್ತಿದ್ದರು. Many nights I could not sleep. ಅನೇಕ ರಾತ್ರಿ ನಾನು ಮಲಗಲಿಲ್ಲ. A thundering sound. ಒಂದು ಗುಡುಗಿನ ಶಬ್ದ. And the Holy Spirit asked him to ask the 9 gifts of the Holy Spirit. ಪವಿತ್ರಾತ್ಮನ 9 ವರಗಳಿಗಾಗಿ ಕೇಳುವುದಕ್ಕಾಗಿ ಕೇಳಿಕೊಂಡನು. But God said, do you want the 9 gifts or do you want me? ನಿನಗೆ 9 ವರಗಳು ಬೇಕು ಅಥವಾ ನಾನು ನಿನಗೆ ಬೇಕು? The Holy Spirit prompted him to say, tell him you want the Lord. ಪವಿತ್ರಾತ್ಮನು ಅವರಿಗೆ ಹೇಳಿದರು, ನೀನು ಕರ್ತನೇ, ನೀನೇ ಬೇಕು ಎಂದು ಹೇಳು. He said, I want you, God. ನೀನೇ ನನಗೆ ಬೇಕು ಎಂದು ಹೇಳಿದರು. And the figure that he saw of the Almighty God, he felt as if it was laughing. ಸರ್ವಶಕ್ತನ ರೂಪವನ್ನು ಅವರು ನೋಡಿದಾಗ ಅವರು ನಗುವಂತ ದೃಶ್ಯ ನೋಡಿದರು. He was smiling. ಅವರು ನಗುತ್ತಿದ್ದರು. The Lord was pleased. ದೇವರು ಮೆಚ್ಚಿದರು. Because my grandfather had chosen him above all things. ಯಾಕಂದ್ರೆ ನನ್ನ ಅಜ್ಜ ಎಲ್ಲಕ್ಕಿಂತಲೂ ಹೆಚ್ಚಾಗಿ ಆತನನ್ನೇ ಆರಿಸಿಕೊಂಡರು. Even above the 9 gifts of the Holy Spirit. ಪವಿತ್ರಾತ್ಮನ 9 ವರಗಳ ಮೇಲೆಯೂ ಕೂಡ The Lord is your chosen portion. ಯೆಹೋವನೇ ನಿನ್ನ ಪಾಲಾಗಿದ್ದಾನೆ. In him is your entire inheritance. ಆತನಲ್ಲಿಯೇ ನಿನ್ನ ಎಲ್ಲ ಸ್ವತ್ತು ಅಡಗಿದೆ. Choose him and you will have everything. ಆತನನ್ನು ಆರಿಸಿಕೋ, ಆತನಲ್ಲಿ ಎಲ್ಲವೂ ಇರುವುದು. Cry for the Lord. ಕರ್ತನಿಗಾಗಿ ಕೂಗು. Lord, I need you above any of my wants, Lord. ನನ್ನ ಎಲ್ಲ ಕೊರತೆಗಳಿಗಿಂತ ಹೆಚ್ಚಾಗಿ ನೀನು ಬೇಕು ಕರ್ತನೆ. When you are in my heart, ನೀನು ನನ್ನ ಹೃದಯದಲ್ಲಿರುವಾಗ I will receive everything. ನಾನು ಎಲ್ಲವನ್ನು ಹೊಂದುತ್ತೇನೆ. Amen. ಆಮೆನ್. Shall we bow down to him and receive the Lord? ಆತನ ಮುಂದೆ ನಾವು ಅಡ್ಡ ಬಿದ್ದು ಆತನನ್ನು ಹೊಂದಿಕೊಳ್ಳೋಣವೇ? Oh, loving Father, ಓ ಪ್ರೀತಿಯ ತಂದೆಯೇ, come into the hearts of your children, Master. ನಿನ್ನ ಮಕ್ಕಳ ಹೃದಯದಲ್ಲಿ ಬಾ ಕರ್ತನೆ. We say that you are our portion. ನೀನೇ ಅವರ ಪಾಲಾಗಿದ್ದಿ ಎಂದು ಅವರು ಹೇಳುತ್ತಾರೆ. You are our cup, Lord. ನೀನೇ ನಮ್ಮ ಪಾನಾಗಿದ್ದಿ. Lord, you fill us with everything. ಕರ್ತನೆ, ಎಲ್ಲಾದರಿಂದ ನಮ್ಮನ್ನು ತುಂಬು. Everything. ಎಲ್ಲಾದರಿಂದ Lord, we receive you. ಕರ್ತನೆ, ನಿನ್ನನ್ನು ಹೊಂದಿಕೊಳ್ಳುತ್ತೇವೆ. Come into our heart
and make us righteous, Lord. ನಮ್ಮ ಹೃದಯದಲ್ಲಿ ಬಂದು ನೀತಿವಂತರನಾಗಿ ನಮ್ಮನ್ನು ಮಾಡು. Make us full of your joy. ನಿನ್ನ ಪರಿಪೂರ್ಣ ಆನಂದವಾಗಿ ಮಾಡು. Full of your ನಿನ್ನ presence. ಪರಿಪೂರ್ಣ ಪ್ರಸನ್ನತೆ. Lord, satisfy our heart. ಕರ್ತನೇ, ನಮ್ಮ ಹೃದಯ ತೃಪ್ತಿಪಡಿಸು. Satisfy our life, Lord. ನಮ್ಮ ಜೀವಿತ ತೃಪ್ತಿಪಡಿಸು. When you come, we have everything. ನೀನು ಬರುವಾಗ ನಮಗೆ ಎಲ್ಲವೂ ಇದೆ. And now grant everything that your children are requesting because they have sought after you. ನಿನ್ನ ಮಕ್ಕಳು ನಿನ್ನನ್ನು ಹುಡುಕುವುದರಿಂದ ಅವರು ಕೇಳುವುದೆಲ್ಲವನ್ನು ಕೊಡು. Let the blessings flow, Lord. ಆಶೀರ್ವಾದಗಳು ಹರಿಯಲಿ ಕರ್ತನೇ. Let every good thing come into their ಎಲ್ಲ life. ವಸ್ತುಗಳು ಅವರ ಜೀವಿತದಲ್ಲಿ ಬರಲಿ. Lead them into every good thing, Lord. ಎಲ್ಲ ಒಳ್ಳೆಯದಕ್ಕೆ ಅವರನ್ನು ನಡೆಸು. Let their path be full and blessed. ಅವರು ಪೂರ್ಣ ಆಶೀರ್ವಾದದಿಂದ ತುಂಬಿರಲಿ. Thank you, Master. ವಂದನೆಗಳು ತಂದೆಯೇ. God's blessings are showered upon you. Praise Him. ದೇವರ ಆಶೀರ್ವಾದಗಳು ನಿಮ್ಮ ಮೇಲೆ ಸುರಿದಿವೆ. ಆತನಿಗೆ ಸ್ತೋತ್ರ ಮಾಡಿರಿ. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. You have pleased the Lord by seeking Him first, my friends. ಮೊದಲು ನೀವು ಆತನನ್ನು ಹುಡುಕುವುದರಿಂದ ಆತನಿಗೆ ಮೆಚ್ಚುಗೆಯಾಗಿದ್ದೀರಿ ಸ್ನೇಹಿತರೆ. Now He will make you have everything according to His plan. ಆತನ ಯೋಜನೆಗನುಸಾರವಾಗಿ ಎಲ್ಲವನ್ನು ಹೊಂದುವಂತೆ ಆತನು ಮಾಡುತ್ತಾನೆ.